ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ನದಿ ತೀರದ ಬಳಿ ರಾಮಯ್ಯ ಎಂಬ ರೈತ ವಾಸಿಸುತ್ತಿದ್ದ. ಅವನ ಜೀವನವೇ ಕೃಷಿ. ಬೆಳಿಗ್ಗೆ ಸೂರ್ಯೋದಯವಾಗುವ ಮೊದಲು ಎದ್ದು ತನ್ನ ಹೊಲಕ್ಕೆ ಹೋಗಿ ದುಡಿದು ಸಂಜೆ ಮನೆಗೆ ಮರಳುವುದು ಅವನ ದಿನಚರಿ. ಆ ನದಿ ಅವನಿಗೆ ಜೀವದಾಯಕಿ. ನದಿಯ ನೀರಿನಿಂದ ಅವನು ತನ್ನ ಹೊಲಗಳಲ್ಲಿ ಬೆಳೆ ಬೆಳೆಸಿ ಕುಟುಂಬವನ್ನು ಸಾಕುತ್ತಿದ್ದ. ವರ್ಷಗಳು ಹೀಗೆ ಸುಖವಾಗಿ ಕಳೆಯುತ್ತಿದ್ದವು. ಆದರೆ ಒಂದು ವರ್ಷ ಭಾರೀ ಬರ ಬಂತು. ನದಿಯ ನೀರು ನಿಧಾನವಾಗಿ ಕಡಿಮೆಯಾಗತೊಡಗಿತು. ಹೊಲಗಳು ಒಣಗತೊಡಗಿದವು. ರಾಮಯ್ಯ ತುಂಬಾ ಸಂಕಷ್ಟಕ್ಕೆ ಸಿಲುಕಿದ. ಆದರೂ ಅವನು ಧೈರ್ಯ ಕಳೆದುಕೊಂಡಿಲ್ಲ. ನದಿ ನನ್ನನ್ನು ಇಷ್ಟೂ ವರ್ಷ ಉಳಿಸಿದೆ, ಈಗ ನಾನು ಹೋರಾಡಬೇಕು ಎಂದು ನಿರ್ಧರಿಸಿದ. ಅವನು ತನ್ನ ಹಳ್ಳಿಯ ರೈತರನ್ನು ಸೇರಿಸಿ ಮಳೆ ನೀರನ್ನು ಸಂಗ್ರಹಿಸುವ ಯೋಜನೆ ಮಾಡಿದರು. ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದರು. ಹಳ್ಳಿಯ ಜನರೆಲ್ಲ ಸೇರಿ ಕೆಲಸ ಮಾಡಿದರು. ಕೆಲವು ತಿಂಗಳ ನಂತರ ಮಳೆ ಬಂದಿತು. ಅವರು ಸಂಗ್ರಹಿಸಿದ ನೀರಿನಿಂದ ಮತ್ತೆ ಹೊಲಗಳು ಹಸಿರಾದವು. ರಾಮಯ್ಯನ ಪರಿಶ್ರಮ ಫಲಿತಾಂಶ ನೀಡಿತು. ಹಳ್ಳಿ ಮತ್ತೆ ಜೀವಂತವಾಯಿತು. ಆ ದಿನದಿಂದ ರಾಮಯ್ಯನ ಕತೆ ಹಳ್ಳಿಯ ಜನರಿಗೆ ಪ್ರೇರಣೆಯಾಯಿತು. ಸಂಕಷ್ಟ ಬಂದಾಗ ಕುಗ್ಗಬಾರದು, ಒಟ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಸಮಸ್ಯೆಯನ್ನು ಜಯಿಸಬಹುದು ಎಂಬುದನ್ನು ಅವನು ಎಲ್ಲರಿಗೂ ಕಲಿಸಿದ್ದ. ನೀತಿ, ಪರಿಶ್ರಮ ಮತ್ತು ಏಕತೆ ಇದ್ದರೆ